ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಹಾಗೂ CTI ಬೇಸಿಕಲಿ ಮುಂಬರುವ CTI ಎಕ್ಸಾಮ್ ಮತ್ತು PSI ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟೀಸ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಒಂದು ಮ್ಯಾರಥಾನ್ ಸೆಷನ್ ಆಗಿ ಮಾಡಬೇಕು ಅಂತ ಹಲವಾರಷ್ಟು ಕ್ವೆಶ್ಚನ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಇವತ್ತು. ರೈಟ್. ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್. ಮೊದಲನೆಯದಾಗಿ ಇದು MCQ ಸೀರೀಸ್ 2 ಭಾಗ 1 ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಮೊದಲನೇ ಪ್ರಶ್ನೆ, ಒಂದು ವ್ಯಾಪಾರದಲ್ಲಿ 3 ಜನ ಪಾಲುದಾರರು ರೂಪಾಯಿ 2,000, ರೂಪಾಯಿ 2,500 ಮತ್ತು ರೂಪಾಯಿ 1,000ಗಳನ್ನು ಅನುಕ್ರಮವಾಗಿ ಹೂಡಿಕೆ ಮಾಡಿರುತ್ತಾರೆ. ಗಳಿಸಿದ 880 ಲಾಭದಲ್ಲಿ ಮೂರನೇ ಪಾಲುದಾರರ ಪಾಲು ಎಷ್ಟು ಅನ್ನುವ ಪ್ರಶ್ನೆ. ಸೊ 3 ಜನ ಇದ್ದಾರೆ. ಆ 3 ಜನರಲ್ಲಿ ಒಬ್ರು 2,000, ಇನ್ನೊಬ್ರು 2,500, ಇನ್ನೊಬ್ರು 1,000 ರೂಪಾಯಿಗಳನ್ನ ಹಾಕಿದ್ದಾರೆ ಹೂಡಿಕೆ. ಸೊ ಈ ಹೂಡಿಕೆಯಿಂದ ಬಂದ ಹಣ 880 ರೂಪಾಯಿಗಳು. ಇದರಲ್ಲಿ ಈ ಮೂರನೆಯ ಪರ್ಸನಿನ ಪಾಲು ಎಷ್ಟು ಅನ್ನೋದು ಪ್ರಶ್ನೆ. ನಾವು ಇಲ್ಲಿ ಒಂದು ವಿಷಯ ನೋಡ್ಬೇಕು, ಏನು ಅಂದ್ರೆ ನಮ್ಗೆ ಗೊತ್ತಿರೋದು ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ. ಸೊ ಈ ಪರ್ಸನ್ ಟೋಟಲ್ ಪ್ರಿನ್ಸಿಪಲ್ನ ಎಷ್ಟು ಪರ್ಸೆಂಟೇಜ್ ಅಮೌಂಟ್ ಅಂದ್ರೆ 1,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಎಷ್ಟು ಹಾಕಿದ್ದಾರೆ, ಎಷ್ಟು ಹೂಡಿಕೆ ಹಾಕಿದ್ದಾರೆ ಅಂತ ನೋಡಿದರೆ 1,000 ಪ್ಲಸ್ 2,500 ಪ್ಲಸ್ 2,000. ಸೊ 2,000, 2,500, 4,500 ಪ್ಲಸ್ 1,000, 5,500. ಸೊ ಇಷ್ಟು ಹೂಡಿಕೆ ಆಗಿದೆ ಅಂತ ಗೊತ್ತಾಯ್ತು. ಇಲ್ಲಿ 2 0, ಇಲ್ಲಿ 2 0, 5 2s are 10, 5 11s are 55. ಸೊ 2/11% ಈ ಮೂರನೆಯ ಪರ್ಸನಿನ ಶೇರ್ ಆಗಿರುತ್ತದೆ. ಯಾವಾಗ ಈ ಪರ್ಸನಿನ ಪಾಲು 2/11 ಆಗಿದೆಯೋ ಆ ಪರ್ಸನಿನ ಪ್ರಾಫಿಟ್ ಅಂದರೆ ಲಾಭ ಎಷ್ಟು ಅಂದ್ರೆ ಎಷ್ಟು ಪಾಲಿರುತ್ತೋ ಅಷ್ಟೇ ಲಾಭ ಇರುತ್ತೆ. ಅಂದರೆ 2/11 ಪಾಲು ಇಂಟು 880. ಸೊ 11 1 12, 11 8 88, 0 ಹಾಗೆ ಉಳಿಯುತ್ತೆ. 11 8 88, 0 ಹಾಗೆ ಉಳಿಯುತ್ತೆ. ಈಗ 2 8s 2 ಎಂಟ್ಲೆ 16. ಸೊ 160. ಸೊ ಆಪ್ಷನ್ ಡಿ 160 ರೂಪಾಯಿಗಳು ಅವರ ಪಾಲು. ಪ್ರಾಫಿಟ್ ಲಾಭದಲ್ಲಿ ಅವರ ಪಾಲು 160 ರೂಪಾಯಿಗಳು. ಮುಂದಿನ ಪ್ರಶ್ನೆ ಎಕ್ಸಾಕ್ಟ್ಲಿ ಅದೇ ತರದ ಪ್ರಶ್ನೆ. ಅಂದ್ರೆ ಎಕ್ಸ್ ವೈ ಮತ್ತು ಝೆಡ್ ಅನುಕ್ರಮವಾಗಿ, ಅಂದ್ರೆ 3 ಜನ ಇದ್ದಾರೆ ಎಕ್ಸ್ ವೈ ಮತ್ತು ಝೆಡ್. ಅವರು ಮೂವರು ಎಷ್ಟು ಅಂದ್ರೆ ಇವರು 25,000, ಇವರು 40,000, ಇವರು 35,000 ಬಂಡವಾಳವನ್ನು ಹೂಡಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ. ಇದರಲ್ಲಿ 45,000 ರೂಪಾಯಿಗಳ ಒಟ್ಟು ಲಾಭದಲ್ಲಿ ಝೆಡ್ ನ ಪಾಲಿನ ಲಾಭ ಎಷ್ಟು? ನಮ್ಗೆ ಝೆಡ್ಡಿನ ಪಾಲಿನ ಲಾಭ ಬೇಕು. ಸೊ ಮೊದಲನೇದಾಗಿ ಹೂಡಿಕೆಯಲ್ಲಿ ಝೆಡ್ಡಿನ ಪಾಲು ಎಷ್ಟು ಅಂತ ನೋಡಿಕೊಂಡಾಗ ಇಲ್ಲಿ ನೋಡಬೇಕು, ಝೆಡ್ಡಿನದು 35,000 ಡಿವೈಡೆಡ್ ಬೈ ಎಷ್ಟು ಅಂದ್ರೆ ಟೋಟಲ್ 25,000, 40,000 ಹಾಗೂ 35,000 ನ ಸಮೇಷನ್ ಮಾಡಿಕೊಂಡಾಗ ನಮಗೆ ಬರೋದು 1 + 2 + 3 + 4 is 10. 1,00,000 ರೂಪಾಯಿಗಳು ಹೂಡಿಕೆಯಾಗಿದೆ. ಸೊ 35/100 is the percentage. ಅದರಲ್ಲಿ ಪಾಲು ಪ್ರಾಫಿಟ್ ಲಾಭ ಬಂದದ್ದೆಷ್ಟು ಅಂದ್ರೆ 45,000. ಸೊ ಇದರಲ್ಲಿ 2 0 ಕ್ಯಾನ್ಸಲ್ ಮಾಡಿದಾಗ ಉಳಿದದ್ದು 35 into 450. ಸೊ 450ನ್ನ 35ರಿಂದ 5 5s are 25, 5 4s are 20 plus 2 22 plus 3 0s are 0, 3 5s are 15, 3 4s are 12 plus 1 13. 0 5 7
1551. ಸೊ 15,750 ರೂಪಾಯಿಗಳು ಝೆಡ್ಡಿನ ಶೇರ್ ಆಗಿರುತ್ತದೆ ಅನ್ನೋದು ಫೈನಲ್ ಆನ್ಸರ್. ಮುಂದಿನ ಪ್ರಶ್ನೆ, ಇಫ್ ಅರಿಥಮೆಟಿಕ್ ಮೀನ್ ಅಂದ್ರೆ ಎರಡು ಅಬ್ಸರ್ವೇಷನ್ಗಳ ಒಂದು ಸೆಟ್ ನ ಸಮಾಂತರ ಮಧ್ಯೆ 9 ಮತ್ತು ಗುಣೋತ್ತರ ಮಧ್ಯ 6 ಆಗಿದ್ದು ಆಗ ಅಬ್ಸರ್ವೇಷನ್ಗಳ ಸೆಟ್ ನ ಹಾರ್ಮೋನಿಕ್ ಮಧ್ಯೆ ಎಷ್ಟಾಗಿರುತ್ತದೆ ಅಂತ. ಸೊ ಅರಿಥಮೆಟಿಕ್ ಮೀನ್ ಅಂತ ಏನ್ ಕರಿತೀವಿ ಅದು set of two observations is 9 9. Geometric mean ಅದರದೆಷ್ಟು ಅಂದ್ರೆ 6. ಹಾರ್ಮೋನಿಕ್ ಮೀನ್ ಎಷ್ಟು ಅನ್ನುವುದು ನಮಗೆ ಬಂದಿರುವಂತಹ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಒಂದು ಏನು ಅಂದ್ರೆ ಒಂದು ರಿಲೇಷನ್ ಇದೆ. ಏನಪ್ಪಾ ಅಂದ್ರೆ ಜಾಮೆಟ್ರಿಕ್ ಮೀನ್ ಸ್ಕ್ವಯರ್ is equal to ಅರಿಥಮೆಟಿಕ್ ಮೀನ್ into ಹಾರ್ಮೋನಿಕ್ ಮೀನ್ ಅಂತ. ಸೊ ಈ ಫಾರ್ಮುಲಾ, ಈ ಸೂತ್ರ ಗೊತ್ತಿದ್ದಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಬಹಳ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಹೇಗೆ ಅಂತ ನೀವು ಕೇಳ್ಬೋದು. ಜಾಮೆಟ್ರಿಕ್ ಮೀನ್ ಎಷ್ಟು ಕೊಟ್ಟಿದ್ದಾರೆ? 6 ಅಂತ ಕೊಟ್ಟಿದ್ದಾರೆ. 6 ಸ್ಕ್ವಯರ್ is equal to ಅರಿಥಮೆಟಿಕ್ ಮೀನ್ ಎಷ್ಟು ಅಂತ ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. 9 into ಹಾರ್ಮೋನಿಕ್ ಮೀನ್. 6 square is equal to 36 is equal to 9 into harmonic mean. Harmonic mean is equal to 36 by 9. 9 ones are 9 fours are 4 is the right answer ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಏನು ಅಂದ್ರೆ ಈ ತರದ ಸೂತ್ರಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕಾಗುತ್ತದೆ. ಯಾವುದೇ ಶಾರ್ಟ್ಕಟ್ ಇಲ್ಲ. ಮುಂದಿನ ಪ್ರಶ್ನೆ, 3 ವಿವಿಧ ಸಂಖ್ಯೆಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧ ಒಂದೇ ಆಗಿದೆ. ಹಾಗಾದರೆ ಅವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? 3 ನಂಬರ್ಗಳಿದೆ. ಓಕೆ, ಆ 3 ನಂಬರ್ಗಳನ್ನ ಆಡ್ ಮಾಡಿದಾಗ ಎ ಬಿ ಸಿ ಅಂತ ಇಟ್ಕೊಳ್ಳೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಈ ಸಂಖ್ಯೆಗಳ ಮೊತ್ತ ಆಡ್ ಮಾಡಿದಾಗ ಅವುಗಳ ಗುಣಲಬ್ಧ ಒಂದೇ ಆಗಿದೆ ಇಸ್ ಈಕ್ವಲ್ ಟು ಎ ಬಿ ಸಿ. ಓಕೆ, ಸೊ ಇವಾಗ ನಮ್ಗೆ ಸಿ ನ ವ್ಯಾಲ್ಯೂ ಬೇಕು ಅಂತ ಇಟ್ಕೊಳ್ಳೋಣ. ಅಂದ್ರೆ ಸಿ ನಮ್ಮ ಹೈಯೆಸ್ಟ್ ವ್ಯಾಲ್ಯೂ, ಗರಿಷ್ಠ ಸಂಖ್ಯೆ ಸಿ ಅಂತ ಇಟ್ಕೊಳ್ಳೋಣ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಬಿ ಸಿ is equal to 0. ಇದನ್ನ ನಾವು ಈ ಕಡೆ ತಗೊಂತಾ ಇದೀವಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು 1 ಮೈನಸ್ ಎ ಬಿ is equal to 0. ಸೊ ಹಾಗಾದ್ರೆ ಸಿ ನ ವ್ಯಾಲ್ಯೂ ಏನು ಅಂದ್ರೆ ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಎ ಮೈನಸ್ ಬಿ ಡಿವೈಡೆಡ್ ಬೈ 1 ಮೈನಸ್ ಎ ಬಿ, ಅಥವಾ ಮೈನಸ್ಸಿನ ಹೊರಗಡೆ ತಗೊಂಡಾಗ ಮೈನಸ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 1 ಮೈನಸ್ ಎ ಬಿ, ಅಥವಾ ಈ ಮೈನಸ್ ಅನ್ನ ಇಲ್ಲಿ ಒಳಗಡೆ ತಗೊಂಡಾಗ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬಿ ಮೈನಸ್ 1 ಅನ್ನೋದು ಖಚಿತವಾಗುತ್ತೆ. ಈ ತರದ ಪ್ರಶ್ನೆಗಳಿಗೆ ಈಗ ನೀವು ನೋಡ್ಬೋದು ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬಿ ಮೈನಸ್ 1 ಅಂತ ಗೊತ್ತಾಗಿದೆ. ಒಂದು ವಿಷಯ ಏನು ಅಂದ್ರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬಿ ಮೈನಸ್ 1 ವ್ಯಾಲ್ಯೂ ಏನಿದೆ ಅದು ಬಹಳ ದೊಡ್ಡ ವ್ಯಾಲ್ಯೂ ಆಗುವ ಚಾನ್ಸ್ ಇಲ್ಲ. ಯಾಕೆ ಅಂದ್ರೆ 3 ನಂಬರ್ಗಳು ಎ ಬಿ ಸಿ ಅಂತ ತಗೊಂಡಾಗ ಸಿ ನ ವ್ಯಾಲ್ಯೂ 25, 7 ಅಥವಾ ಅಷ್ಟು ದೊಡ್ಡದಾದಲ್ಲಿ ಅದನ್ನ ಬೇರೆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಹಳ ದೊಡ್ಡ ನಂಬರ್ ಬಂದ್ಬಿಡುತ್ತೆ. ಸೊ ಅದನ್ನ ಬೇರೆದರ ಜೊತೆ ಆಡ್ ಮಾಡಿದಾಗ ಬರುವ ನಂಬರ್ಗೂ ಅದಕ್ಕೂ ಕಂಪ್ಯಾರಿಸನ್ನೇ ಇರುವುದಿಲ್ಲ. ಸೊ ಹಾಗಾಗಿ ಸಿ ನ ವ್ಯಾಲ್ಯೂ ಬಹಳ ಕಡಿಮೆ ಇರುವ ವ್ಯಾಲ್ಯೂ ಇರಬೇಕು. ಯಾಕಂದ್ರೆ ಕಡಿಮೆ ಇರುವ ವ್ಯಾಲ್ಯೂವನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಆಡ್ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಕಡಿಮೆ ಇರುವ ನಂಬರ್ಸೇ ಬರುತ್ತದೆ. ಸೊ ಈ ಪ್ರಶ್ನೆಗೆ ಇದು ಒಂದು ತುಂಬಾ ಸ್ಟ್ಯಾಂಡರ್ಡ್ ಪ್ರಶ್ನೆ. 1, 2, 3 1 + 2 + 3
ಓಕೆ, ಸೊ ಇಲ್ಲಿ ನೋಡಬಹುದು ನೀವು ಎ ನ 1, ಬಿ ನ 2 ಅಂತ ತಗೊಂಡಾಗ 1 ಪ್ಲಸ್ 2 3 ಡಿವೈಡೆಡ್ ಬೈ ಎ ಬಿ ಅಂತ ತಗೊಂಡಾಗ ಎ ಬಿ ಏನಾಗುತ್ತೆ 1 ಇಂಟು 2 2 ಮೈನಸ್ 1, ಸೊ 3/1 ವಿಚ್ ಇಸ್ 3. ಆಪ್ಷನ್ ಬಿ 3 ಇಸ್ ದ ರೈಟ್ ಆನ್ಸರ್. 1 ಈಸ್ ನಾಟ್ ಪಾಸಿಬಲ್, ಯಾಕಂದ್ರೆ ನಾವು ಲಾರ್ಜೆಸ್ಟ್ ನಂಬರ್ ಅನ್ನೇ 1 ಅಂತ ತಗೊಂಡಾಗ ಅದರಿಗಿಂತ ಹಿಂದಿನ ನಂಬರ್ಗಳು ಇಂಟೀಜರ್ಸ್ ಅಲ್ಲಿ ಹೋಗ್ಬಿಡುತ್ತದು. ಸೊ 1 ಇಸ್ ರಾಂಗ್. ಅದೇ ತರ ನೀವು 3 and 4 ಅನ್ನು ಎಲಿಮಿನೇಟ್ ಮಾಡಬಹುದು. 5 ಬಿಗ್ಗೆಸ್ಟ್ ನಂಬರ್ ಆದಾಗ ಅದರ ಹಿಂದಿನ 2 ನಂಬರ್ 4 ಮತ್ತೆ 3 ಆಗಿರ್ಬೇಕು, ಅಥವಾ ಅದರ ಹಿಂದಿನ 2 ನಂಬರ್ 3 ಮತ್ತೆ 2 ಆಗಿರ್ಬೇಕು. ಆ ತರ ಯಾವುದೇ ಕಾಂಬಿನೇಷನ್ ಅಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಮುಂದಿನ ಪ್ರಶ್ನೆ, ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳ ಮೊತ್ತ 11. ಆ ಭಿನ್ನರಾಶಿಯ ಅಂಶಕ್ಕೆ 1 ಕೂಡಿದಾಗ ಮತ್ತು ಛೇದದಿಂದ 2 ಕಳೆದರೆ ಭಿನ್ನರಾಶಿಯು 2/3 ಆಗುವುದು. ಹಾಗಾದರೆ ಆ ಭಿನ್ನರಾಶಿಯು ಯಾವುದು ಅಂತ ಅಂದ್ರೆ a/b ಅನ್ನುವುದು ಒಂದು ಭಿನ್ನರಾಶಿ. ಇದು ಒಂದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಥವಾ ಅಂಶ ಮತ್ತು ಛೇದ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಎರಡರ ಸಮ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು 11 ಅಂತ ಕೊಟ್ಟಿದ್ದಾರೆ, ಮತ್ತು ಇದು ಒಂದು ಪಾರ್ಟ್. ಇಫ್ 1 ಈಸ್ ಆಡೆಡ್ ಟು ದ ನ್ಯೂಮರೇಟರ್ ಅಂದ್ರೆ a ಗೆ 1 ಆಡ್ ಮಾಡಿ ಮತ್ತು ಛೇದದಿಂದ 2 ಕಳೆದರೆ ಅಂದ್ರೆ b ಮೈನಸ್ 2 ಕಳೆದರೆ ಭಿನ್ನರಾಶಿಯು 2/3 ಆಗುವುದು. ಸೊ ಎ ಮತ್ತು ಬಿ ಅನ್ನ ಕಂಡುಹಿಡಿಬೇಕು. ಇದು ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್. 2 ಈಕ್ವೇಶನ್ಗಳು ಹಾಗೂ 2 ಅನ್ನೋನ್ಗಳು ಇದಾವೆ ಇದರಲ್ಲಿ. ಹೇಗೆ ಅಂತ ಅಂದ್ರೆ, ಸೊ ಈ ಈಕ್ವೇಶನ್ ಅನ್ನ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3a ಪ್ಲಸ್ 3 ಇಸ್ ಈಕ್ವಲ್ ಟು 2b ಮೈನಸ್ 4. ಸೊ 3a ಮೈನಸ್ 2b ಇಸ್ ಈಕ್ವಲ್ ಟು ಮೈನಸ್ 7 ಅಂತ ಆಗತ್ತೆ. ಸೊ ಇದು ಒಂದು ಈಕ್ವೇಶನ್ ಮತ್ತು ಇದು ಇನ್ನೊಂದು ಈಕ್ವೇಶನ್. ಸೊ a ಪ್ಲಸ್ b ಇಸ್ ಈಕ್ವಲ್ ಟು 11. 3a ಮೈನಸ್ 2b ಇಸ್ ಈಕ್ವಲ್ ಟು ಮೈನಸ್ 7 ಅಂತ ಆಯ್ತು. ಮೇಲ್ಗಡೆ ಈಕ್ವೇಶನ್ ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2a ಪ್ಲಸ್ 2b ಇಸ್ ಈಕ್ವಲ್ ಟು 22. ಈಗ ಇದು ಮತ್ತು ಇದನ್ನ ಆಡ್ ಮಾಡ್ತಾ ಇದೀವಿ. ಸೊ 2a ಪ್ಲಸ್ 3a 5a ಆಗತ್ತೆ, ಪ್ಲಸ್ 2b ಮೈನಸ್ 2b ಕ್ಯಾನ್ಸಲ್ ಆಗತ್ತೆ, is equal to 22 minus 7 is 15. So a is equal to 15/5 which is 3. ಒಂದು ಕ್ಷಣ ನಾವು ಆಪ್ಷನ್ಸ್ ನೋಡಿದ ತಕ್ಷಣ ಆಪ್ಷನ್ 3 ಅನ್ನ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿಬಿಡಬಹುದು. ಒಂದ್ ವೇಳೆ ವೆರಿಫೈ ಮಾಡಬೇಕು ಅಂದ್ರೆ ಎ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ b is equal to 11 minus 3 which is 8. ಮುಂದಿನ ಪ್ರಶ್ನೆ, 4 workers earn 2250 wages in 6 days. ಅಂದ್ರೆ 4 ಕಾರ್ಮಿಕರು 6 ದಿನಗಳಲ್ಲಿ 2250 ಗಳಿಸುತ್ತಾರೆ. ಇದೇ ಅನುಪಾತದಲ್ಲಿ 8 ಕಾರ್ಮಿಕರು 9 ದಿನಗಳಲ್ಲಿ ಎಷ್ಟು ಗಳಿಸುತ್ತಾರೆ? ಸೊ 4 workers 6 days ಅಲ್ಲಿ 2250 ಅನ್ನ ಗಳಿಸುತ್ತಾರೆ. ಇದೇ ಅನುಪಾತದಲ್ಲಿ 8 ವರ್ಕರ್ಸ್ 9 ದಿನಗಳಲ್ಲಿ ಎಷ್ಟನ್ನ ಗಳಿಸುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಒಂದು ವರ್ಕರ್ 1 ದಿನದಲ್ಲಿ ಎಷ್ಟನ್ನ ಗಳಿಸುತ್ತಾರೆ ಅಂತ ಗೊತ್ತಾದ್ರೆ ಮುಂದಿನ ಭಾಗ ಈಸಿ ಆಗ್ಬಿಡುತ್ತೆ. ಅದು ಗೊತ್ತಾಗಕ್ಕೆ ನಾವ್ ಏನ್ ಮಾಡಬೇಕು ಅಂದ್ರೆ 2250 ಅನ್ನ ಮೊದಲು 6ರಿಂದ ಡಿವೈಡ್ ಮಾಡಬೇಕು, ನಂತರ 4ರಿಂದ ಡಿವೈಡ್ ಮಾಡಬೇಕು. ಸೊ ಇದು ಒಂದು ವರ್ಕರ್ 1 ದಿನ ಗಳಿಸುವ ಸ್ಯಾಲರಿ. ಒಂದು ವರ್ಕರ್ 8 ವರ್ಕರ್ಸ್ ಗಳಿಸುವ ಅರ್ನಿಂಗ್ ಎಷ್ಟು ಅಂದ್ರೆ ಇಂಟು 8. ಅವರು 9 ದಿನ ಗಳಿಸುವ ಮೊತ್ತ ಎಷ್ಟು ಅಂದ್ರೆ ಇಂಟು 9.
as simple as that. So 4 1s are 4 2s are 8, 3 2s are 6, 3 3s are 9. So ಈಗ ಉಳಿತು 2 2 1s are 2, 2 cancel. So 2250 into 3, 3 zeros are 0, 3 5s are 15, 3 2s are 6 plus 1 7, 3 2s are 6. 6750 is the right answer. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಎ ಸ್ಥಳದಿಂದ 3.5 ಕಿಲೋಮೀಟರ್ ಬಿ ಸ್ಥಳಕ್ಕೆ ಪ್ರಯಾಣಿಸುತ್ತಾನೆ. ಸೊ ಎ ಅನ್ನುವ ಸ್ಥಳದಿಂದ ಬಿ ಅನ್ನುವ ಸ್ಥಳಕ್ಕೆ 3.5 ಕಿಲೋಮೀಟರ್ಸ್ ಇರುತ್ತದೆ. ಅವನು ಸೈಕಲಿನಲ್ಲಿ 1/2/3 ಕಿಲೋಮೀಟರ್, ಸೊ 1 2/3 ಸೈಕಲಿನಲ್ಲಿ ಹಾಗೂ 1/6 ಕಿಲೋಮೀಟರ್ ಸ್ಕೂಟರಿನಲ್ಲಿ ಮಿಕ್ಕಿದ ದೂರವನ್ನು ವಾಕ್ ಮಾಡುತ್ತಾನೆ. ವಾಕಿಂಗ್ ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ. ಅವನು ಒಟ್ಟು ದೂರ ಎಷ್ಟು ಭಾಗವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿದನು? ವಾಟ್ ಪೋರ್ಷನ್ ಆಫ್ ದ ಹೋಲ್ ಡಿಸ್ಟೆನ್ಸ್ ಡಸ್ ಹಿ ಕವರ್ ಇನ್ ಫುಟ್? ಪೋರ್ಷನ್ ಅಂತ ಇದೆ, ಗಮನವಿಟ್ಟು ಓದಬೇಕು. ಎಷ್ಟು ಭಾಗ ಅಂತ ಇಲ್ಲ, ಅಂದ್ರೆ ಎಷ್ಟು ದೂರ ಅಂತ ಇಲ್ಲ, ಎಷ್ಟು ಭಾಗ ಅಂತ ಇದೆ. ಸೊ ಫಸ್ಟ್ ಎಷ್ಟು ದೂರ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ವಾಕಿಂಗ್ ಈಸ್ ಈಕ್ವಲ್ ಟು 3.5 ಮೈನಸ್ 1 2/3. ಅದನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ತಗೊಂಡಾಗ 3 1s are 2 ಪ್ಲಸ್ 3 1s are 3 ಪ್ಲಸ್ 2 5/3 ಮೈನಸ್ 6 1s are 6 ಪ್ಲಸ್ 1 7/6. 3/5 ಏನು ಅಂದ್ರೆ 35/10 ಅಂತ ಬರ್ಕೋಬಹುದು. ಓಕೆ, ಸೊ ಇಟ್ ಈಸ್ ಡೆಸಿಮಲ್ ಟು ಫ್ರಾಕ್ಷನ್ ಕನ್ವರ್ಷನ್. by 5/3 minus 7/6. ಸೊ ಇದರ ವಾಕಿಂಗ್ ಡಿಸ್ಟೆನ್ಸ್ ಎಷ್ಟಪ್ಪ ಅಂತ ಅಂದ್ರೆ, ನೀವು ಇಲ್ಲಿ ಇನ್ನೊಂದು ಮಾಡಬಹುದು. ಇದನ್ನ 6 ಮಾಡಿಕೊಂಡಲ್ಲಿ, ಓಕೆ, ಇದು ಇದನ್ನ ಇಂಟು 2 ಮಾಡಿಕೊಳ್ಳೋಣ. 5 2s are 10. ಓಕೆ, ಸೊ 10 ಪ್ಲಸ್, ಸೊ minus 10 minus 7/6. ಸೊ 35/10 minus 17/6 ಆಗುತ್ತದೆ. ಅದು ವಾಕಿಂಗ್ ಡಿಸ್ಟೆನ್ಸ್. ಸೊ ಇದನ್ನ ನಾವು ಕಾಮನ್ ಇದು ಮಾಡಿಕೊಂಡ್ರೆ 30 ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗತ್ತೆ, ಇಂಟು 3 ಆಗತ್ತೆ. ಇದು ಇಂಟು 3 ಬಂದಾಗ 105 ಆಗತ್ತೆ. ಇದು ಇಂಟು 5 ಆಗತ್ತೆ. 17 5s are 85. So this is 105 minus 85. 10 minus 8, 20/30, which is 2/3 ಕಿಲೋಮೀಟರ್ ಅನ್ನ ಫುಟ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಟ್ ಪ್ರಶ್ನೆ ಇರುವುದು ಇದು ಎಷ್ಟು ಭಾಗ ಅಂತ. ಸೊ 2/3 divided by 3.5 is the right answer. ಅಂದ್ರೆ 2/3 divided by 35/10, which is, ಇದನ್ನ ನಾವು 2/3 into 10/35 ಅಂತ ಮಾಡ್ಕೋಬಹುದು. ಸೊ ದಿಟ್ ಇಸ್, ಇಲ್ಲಿ ನೋಡ್ಬೋದು 2 10s are 20 by 35 5s are 35 3s are 105. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 5 4s are 20, 5 2s are 10, 5 1s are 5, 4/21 ಪಾರ್ಟ್ ಅನ್ನು ಅವನು ಕಾಲ್ನಡಿಗೆಯಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಮುಂದಿನ ಪ್ರಶ್ನೆ, x² minus 2x ನ ಬಹುಪದಿಯ ಶೂನ್ಯಗಳು ಎಷ್ಟು ಅಂತ. zeros of the polynomial x² minus 2x. zeros ಅಂತ ಅಂದ್ರೆ is equal to 0. ಯಾವುದು ವ್ಯಾಲ್ಯೂಗೆ x ಗೆ ಯಾವ ವ್ಯಾಲ್ಯೂ ಹಾಕಿದಾಗ 0 ಬರುತ್ತದೆ ಅಂತ. ಸೊ x ಕಾಮನ್ ತೆಗೆದಾಗ x minus 2 which is equal to 0. ಓಕೆ, ಸೊ ಈಗ ಇಲ್ಲಿ ನೋಡಬಹುದು, this is x is equal to 0 ಅಥವಾ x minus 2 is equal to 0. ಸೊ x is equal to 2. ಇವೆರಡೂ ವ್ಯಾಲ್ಯೂಸು
zeros ಆಫ್ ದ ಪಾಲಿನೋಮಿಯಲ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆ ಶ್ರೇಣಿಯ 10ನೆಯ ಸಂಖ್ಯೆಯ ಯಾವುದು? 2, 7, 12 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದಕ್ಕೆ ನಿಮ್ಗೆ ಸೀರೀಸ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. 10ನೇಯದಷ್ಟೇ ಕೇಳಿದ್ದಾರೆ, ಬಹಳ ದೊಡ್ಡ 110, 115 ಗೊತ್ತಿಲ್ಲ ಅಂತ ಕೊಟ್ಟಿಲ್ಲ. ಸೊ 10ನೇಯದು ಅಂತಂದ್ರೆ ಸಿಂಪಲ್ ಆಗಿ ಬೇಕು ಅಂದ್ರೆ ಯಾವುದೇ ಟೆನ್ಷನ್ ಇಲ್ಲದೆ 2, 7, 12. ಸೊ ಇದೆರಡರ ಮಧ್ಯೆ ಡಿಫರೆನ್ಸ್ 5, ಇದೆರಡರ ಮಧ್ಯೆ ಡಿಫರೆನ್ಸ್ 5. ಸೊ 12, 17, 22, 27, 32, 37, 42, 47. Okay. So 1, 2, 3, 4, 5, 6, 7, 8, 9, 10. 10th ಟರ್ಮ್ 10ನೇಯ ಸಂಖ್ಯೆಯು 47 ಆಗಿರುತ್ತದೆ. ಓಕೆ. ಸೊ Tn is equal to a plus n minus 1 into d ಅನ್ನುವುದು ಇದರ ಫಾರ್ಮುಲಾ. ಅಂದ್ರೆ nth ಟರ್ಮ್ 10ನೇಯ ಟರ್ಮ್ ಬೇಕು ಅಂದರೆ ಮೊದಲನೆಯ ಟರ್ಮ್ 2 ಪ್ಲಸ್ 10ನೇಯ ಟರ್ಮ್ ಮೈನಸ್ 1 10 ಮೈನಸ್ 1 ಮತ್ತು ಡಿಫರೆನ್ಸ್ ಎರಡರ ಡಿಫರೆನ್ಸ್ 5. ಸೊ 2 ಪ್ಲಸ್ 9 ಇಂಟು 5 which is 2 plus 45 ಮತ್ತದೆ 47. ಸೊ ಇದರೊಂದಿಗೆ ಮೆಂಟಲ್ ಎಬಿಲಿಟೀಸ್ನ ಒಂದು ಮ್ಯಾರಥಾನ್ ಸೆಷನ್ ಅನ್ನ ಮಾಡಿದ್ದೀವಿ. ಇದರಲ್ಲಿ ನಾವು ಹಲವಾರು MCQs ಅನ್ನ ಸಾಲ್ವ್ ಮಾಡಿದ್ದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.